ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಗೆ ವೀರೇಂದ್ರ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಕರ್ನಾಟಕದ ಚುನಾವಣಾ ಇತಿಹಾಸದಲ್ಲಿ ಬೇರೆ ಏನೇ ಫ್ಯಾಕ್ಟರ್ಗಳಿದ್ರೂ ಕೂಡ ಆಡಳಿತಾರೂಢ ಪಕ್ಷ ಮರು ಆಯ್ಕೆ ಆಗೋ ಇತಿಹಾಸ ಬಹಳ ಕಡಿಮೆ ಇದೆ. ಆ ರೀತಿ ಎಕ್ಸಾಂಪಲ್ಸ್ ಇವಾಗ ಸಿದ್ದರಾಮಯ್ಯನಂತ ಮಾಸ್ ಲೀಡರ್ ಕೆಳಗಿಳಿಸಿದ್ರು ಅನ್ನೋ ಕಾರಣಕ್ಕೋ ಅಥವಾ ಈ ರೀತಿಯ ಒಂದು ಟ್ರ್ಯಾಕ್ ರೆಕಾರ್ಡ್ ಚುನಾವಣಾ ಫಲಿತಾಂಶಕ್ಕಿದೆ ಅಂತಲೋ ಈಗಿನ ಸದ್ಯದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಕಾರ್ಯವೈಖರಿಯನ್ನ ನೋಡಿಸಿದ್ರೆ ರಾಜಣ್ಣ ಅವರ ಹೇಳಿಕೆ 2028ಕ್ಕೆ ಮರು ಆಯ್ಕೆ ಕಷ್ಟ ಅನ್ನೋದಿದೆಯಲ್ಲ, ಅದು ವಾಸ್ತವವಾಗಿ ಎಷ್ಟರ ಮಟ್ಟಿಗೆ ನಂಬಲಿಕ್ಕೆ ಹತ್ತಿರವಾಗುತ್ತೆ ಅಥವಾ ಸಾಧ್ಯವಾಗುತ್ತೆ ಅಂತ ನೋಡಿ. ರಾಜಕೀಯ ಪಡಸಾಲೆಯಲ್ಲಿ ಇದೇ ಪ್ರಶ್ನೆ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ ಸ್ಮಿತಾ. ಏನು ಗೊತ್ತಾ ನೋಡಿ, ಹಿಂದೆ ಎಲ್ಲ ಯಾವಾಗ ಮತ್ತೆ ಅಂದರೆ ಮಾಸ್ ಲೀಡರ್ನ ಕೆಳಗಿಳಿಸಿದ ನಂತರ ಮತ್ತೆ ಚುನಾವಣೆಗೆ ಹೋದ್ರಲ್ಲ, ಆಗ ಯಾರ ಲೀಡರ್ಶಿಪ್ ಇತ್ತು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ನೀವು ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅವ್ರ ಲೀಡರ್ಶಿಪ್ ಇದೆ ಅಂತೇಳಿ. ನೋಡಿ, ದೇವರಾಜ್ ಅರಸರನ್ನ ಕೆಳಗಿಳಿಸಿದ ನಂತರ ಗುಂಡೂರಾಯರನ್ನ ಮುಂದಿಟ್ಕೊಂಡು ಹೋಗಿದ್ದು ನಿಮಗೆ ಗೊತ್ತು. ಗುಂಡೂರಾಯರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ನೀವು ಇಡೀ ರಾಜ್ಯಾದ್ಯಂತ ಲೆಕ್ಕ ಹಾಕಿದರೆ ಅವ್ರ ವೋಟ್ ಶೇರ್ ಎಷ್ಟು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಹೀಗಿರುವಾಗ ಅವರ ನೇತೃತ್ವದಲ್ಲಿ ಹೋದಿತ್ತಲ್ಲ, ಅಂದರೆ ಇಂದಿರಾ ಗಾಂಧಿ ಅವರು ಆಯ್ಕೆಯಾಗಿ ಅವ್ರು ಬಂದು ಕೂತಿದ್ರು. ಅಂದರೆ ಒಂದು ಮಾಸ್ ಲೀಡರ್ಶಿಪ್ ಅಂತ ಅವ್ರಿಗೆ ಇರಲಿಲ್ಲ. ಅಂದರೆ ರಾಜ್ಯಾದ್ಯಂತ ಒಂದು ದೊಡ್ಡ ಸಮುದಾಯದ ಬೆಂಬಲ ಅವ್ರ ಬೆನ್ನಿಗಿದೆ. ಈಗ ದೇವರಾಜ ಹೆಸರಿಗೆ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಅವ್ರು ಕರೆಸ್ಕೊಂಡಿದ್ರು, ಅವರ ಬೆಂಬಲ ಇತ್ತು. ವೀರೇಂದ್ರ ಪಾಟೀಲ್ರು ಲಿಂಗಾಯತ ಸಮುದಾಯದ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಬೆಂಬಲ ಇತ್ತು. ಆ ರೀತಿ ಯಾವುದೇ ದೊಡ್ಡ ಸಮುದಾಯದ ಬೆಂಬಲ ಇರಲಿಲ್ಲ ಅವರಿಗೆ ಅಂತ. ಆ ದೃಷ್ಟಿಯಿಂದ ಆ ಚುನಾವಣೆಗೆ ಸೋಲಾಗಲಿಕ್ಕೆ ಕಾರಣ ಇತ್ತು. ಇನ್ನು ವೀರೇಂದ್ರ ಪಾಟೀಲ್ರನ್ನ ಹಾಗೂ ಬಂಗಾರಪ್ಪನವ್ರನ್ನ ಕೆಳಗಿಳಿಸಿದ ನಂತರ ಯಾರ ನೇತೃತ್ವದಲ್ಲಿ ಹೋದ್ರು ಚುನಾವಣೆಗೆ? ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದರು. ವೀರಪ್ಪ ಮೊಯ್ಲಿ ಅವರಿಗೆ ಅಂಥ ಮಾಸ್ ಅಪೀಲ್ ಇದ್ದಿತ್ತಾ? ಮಾಸ್ ಲೀಡರ್ ಅವರು, ನೀವು ಯೋಚನೆ ಮಾಡಿ. ಅಂದರೆ ದೊಡ್ಡ ಸಮುದಾಯಗಳ ಬೆಂಬಲ ಇತ್ತಾ? ಇಲ್ಲ. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರ 2008ರಿಂದ 2013 ನಡುವೆ ನೋಡಿ, ನೀವು ಮೊದಲು ಸದಾನಂದ ಗೌಡ್ರನ್ನ ಕೂರಿಸ್ತಾರೆ, ಅವ್ರನ್ನ ಕೆಳಗಿಳಿಸ್ತಾರೆ. ಜಗದೀಶ್ ಶೆಟ್ಟರ್ನ ಕೂರಿಸ್ತಾರೆ, ಅವ್ರನ್ನ ಕೆಳಗಿಳಿಸ್ತಾರೆ. ಅದಾದ ನಂತರ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ, ಆಯ್ಕೆ ಆಗಲಿಲ್ಲ. ಇನ್ನು 2023ರಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಒಂದು ಕಡೆ ಯಡಿಯೂರಪ್ಪನವ್ರ ಆಯ್ಕೆಯೂ ಆಗಿತ್ತು, ಹೈಕಮಾಂಡ್ ಆಯ್ಕೆಯೂ ಆಗಿತ್ತು. ಹಾಗೆ ತೆಗೆದುಕೊಳ್ಳೋಣ. ಈಗ ವ್ಯತ್ಯಾಸ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ಆಯ್ಕೆ ಅನ್ನುವ ನಿಟ್ಟಿನಲ್ಲೇ ಬಂದಿರುವಂಥದ್ದು. ಆದರೆ ಇದೇ ರಾಜಣ್ಣ ಅವರು ಹೇಳಿದಾರಲ್ಲ, ಹಿ ಈಸ್ ವೆರಿ ಗುಡ್ ಆರ್ಗನೈಸರ್, ಅವರಿಗೆ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಹೇಗೆ ಉತ್ತರ ಕೊಡಬೇಕು ಅಂತ ಗೊತ್ತು ಅಂತೇಳಿ. ಅಂದರೆ ಅವ್ರದ್ದೇ ಆದ ಒಂದು ಪೊಲಿಟಿಕಲ್, ಅವ್ರು ಹೇಳ್ತಿರ್ತಾರಲ್ಲ, ನಾನು ರಾಜಕೀಯನ ಚೆಸ್ ಗೇಮ್ ಆಡ್ದಂಗೆ ಆಡ್ತೀನಿ, ಫುಟ್ಬಾಲ್ ಆಡ್ದಂಗೆ ಆಡಲ್ಲ ಅಂತೇಳಿ. ಆ ಆಟ ಯಾವ ರೀತಿ ಪ್ರತಿಫಲಿಸುತ್ತೆ 2028ರಲ್ಲಿ, ಆ ಪ್ರಶ್ನೆ ಎಲ್ರಿಗೂ ಕೂಡ ಇದೆ. ಡಿ ಕೆ ಶಿವಕುಮಾರ್ ಅನ್ನುವಂಥ ಸಂಘಟನಾ, ಅಂದರೆ ಅವರದ್ದು ಒಂದು ಏನಿದೆ ಸಂಘಟನೆ ಅನ್ನುವಂಥ ಒಂದು ಛಾತಿ, ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಉತ್ತರ 2028ರಲ್ಲಿ ಸಿಗಬೇಕಾಗಿದೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಡೆಫಿನೆಟ್ಲಿ ಒಂದು ಪ್ರಶ್ನೆ ಇದೆ. ಮತ್ತು ನಾನು ಹೇಳದ್ನಲ್ಲ, ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ ಹೊರಗೋಗಿಲ್ಲ. ಅವರ ಪುತ್ರ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಿದ್ದಾರೆ. ಸಿದ್ದರಾಮಯ್ಯನವರು CWC ಮೆಂಬರ್ ಇದ್ದಾರೆ. ಅದೇ ಕಾರಣಕ್ಕಾಗಿ ಅವರ ಮುಂದಿನ ನಡೆ ಅದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ 2028ರಲ್ಲಿ ಏನಾಗುತ್ತೆ ಇವತ್ತಿಗೆ ಪ್ರಶ್ನೆಯೇ ಸ್ಮಿತಾ.